ಸೈಕೋಪ್ಯಾಥ್ ಕ್ರಿಮಿನಲ್ಗಳು ಇರೋ ರಿಮೋಟ್ ಏರಿಯಾಗೆ ಇಬ್ಬರು ಮಾರ್ಷಲ್ಗಳು ಹೋಗಿರ್ತಾರೆ. ಹೋಗಿದ್ದು ಕೇಸ್ ಇನ್ವೆಸ್ಟಿಗೇಷನ್ ಮಾಡೋಕಾಗಿತ್ತು. ಆದ್ರೆ ಅಲ್ಲಿ ಎಲ್ಲಾ ಸೇರ್ಕೊಂಡು ಇನ್ವೆಸ್ಟಿಗೇಷನ್ಗೆ ಅಂತ ಬಂದಿದ್ದ ಆಫೀಸರ್ ಅನ್ನೇ ಟ್ರ್ಯಾಪ್ ಮಾಡ್ತಾರೆ. ಅವನು ಇಲ್ಲಿವರೆಗೆ ಏನೇನೆಲ್ಲ ನೋಡ್ಕೊಂಡು ಬಂದಿದ್ನೋ ಅದನ್ನೆಲ್ಲ ಎಕ್ಸಾಕ್ಟ್ ಆಗಿ ಉಲ್ಟಾ ಮಾಡಿ ಹೇಳ್ತಾರೆ. ಮೊದಲೇ ಒಂದು ಟ್ರಾಮಾದಿಂದ ಬದುಕ್ತಾ ಇದ್ದ ಅವನನ್ನ ಮತ್ತು ಮೆಂಟಲ್ ಆಗೋ ಹಾಗೆ ಮಾಡ್ತಾರೆ. ಆದ್ರೆ ಕೊನೆಗೆ ನೋಡಿದ್ರೆ ಮೆಂಟಲ್ ಆಗೋದು ಅವನಲ್ಲ, ಬದಲಾಗಿ ಮೂವಿ ನೋಡ್ತಾ ಇರೋ ನಾವು. ಯಾಕೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತದ್ದು ಏನಾಗುತ್ತೆ ಅನ್ನೋದನ್ನ ನೋಡೋಣ ಶಟರ್ ಐಲ್ಯಾಂಡ್ ಮೂವಿಯ ಕಥೆಯಲ್ಲಿ. ಟೆಡ್ಡಿ ಡೇನಿಯಲ್ಸ್ ಒಬ್ಬ ಮಾರ್ಷಲ್ ಆಗಿದ್ದ. ಈಗ ಅವನಿಗೆ ಒಬ್ಬ ಕ್ರಿಮಿನಲ್ ಪೇಷಂಟ್ ನ ಮಿಸ್ಸಿಂಗ್ ಕೇಸ್ ಬಂದಿತ್ತು. ಹಾಗಾಗಿ ಅಸಿಸ್ಟೆಂಟ್ ಚಕ್ ಜೊತೆಗೆ ಸ್ಪಾಟ್ಗೆ ಹೊರಟಿರ್ತಾನೆ. ಈ ಚಕ್ ಇದೇ ಮೊದಲ ಸಲ ಟೆಡ್ ನ ಜೊತೆಗೆ ಬಂದಿರ್ತಾನೆ. ಇನ್ನು ಆ ಜಾಗಕ್ಕೆ ಶಟರ್ ಐಲ್ಯಾಂಡ್ ಅಂತ ಕರಿತಾ ಇರ್ತಾರೆ. ಸಿಟಿಯಿಂದ ತುಂಬಾ ದೂರ ಸಮುದ್ರದ ಮಧ್ಯದಲ್ಲಿ ಆ ಐಲ್ಯಾಂಡ್ ಇತ್ತು. ಹೋಗಿ ಬಂದು ಮಾಡೋಕೆ ಫೆರ್ರಿ ಒಂದನ್ನ ಬಿಟ್ರೆ ಮತ್ಯಾವುದು ಕನೆಕ್ಷನ್ ಇರ್ಲಿಲ್ಲ. ಇವರು ಹೋದಾಗ ಪಿಯರ್ಸನ್ ಅಂತ ಒಬ್ಬ ಆಫೀಸರ್ ಇವರಿಬ್ಬರಿಗೆ ಅಲ್ಲಿನ ಜಾಗದ ಬಗ್ಗೆ ಮತ್ತೊಂದಷ್ಟು ವಿಷಯಗಳನ್ನ ಹೇಳ್ತಾನೆ. ಅವನು ಹೇಳೋ ಪ್ರಕಾರ ಆ ಜಾಗದಲ್ಲಿ 3 ಡಿವಿಷನ್ ಮಾಡಿ ಸೈಕೋಪ್ಯಾಥ್ ಕ್ರಿಮಿನಲ್ ಗಳಿಗೆ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇತ್ತು. ಒಂದನೇದ್ರಲ್ಲಿ ವರ್ಕರ್ಸ್ ಇರ್ತಿದ್ರು, ಹಾಗೆ ಅವರ ಜೊತೆಗೆ ನಾರ್ಮಲ್ ಪೇಷಂಟ್ ಗಳು ಇರ್ತಿದ್ರು. ಅದೇ ಎರಡನೆಯದು ವುಮೆನ್ ಪ್ರಿಸನರ್ಸ್ ಗಂತಾಗಿತ್ತು. ಹಾಗೇನೆ ಕೊನೆಯದು ಅಂದ್ರೆ ಇದೆಲ್ಲದಕ್ಕಿಂತ ಹೊರಗೆ ಇರುವಂತದ್ದು ಅತ್ಯಂತ ಕ್ರಿಟಿಕಲ್ ಕಂಡೀಷನ್ ಇರುವಂತಹ ಪ್ರಿಸನರ್ಸ್ ಗಳಿಗಾಗಿತ್ತು. ಅಲ್ಲಿ ಪರ್ಮಿಷನ್ ಇಲ್ಲದೆ ಯಾರು ಹೋಗುವಂತೆ ಇರ್ಲಿಲ್ಲ. ಇನ್ನು ಇನ್ವೆಸ್ಟಿಗೇಷನ್ ಗಂತಾನೆ ಟೆಡ್ ಹಾಗೂ ಚಕ್ ಬಂದಿದ್ದಾದ್ರೂ ಅಲ್ಲಿ ಅವರಿಗೆ ಯಾವ ಪರ್ಮಿಷನ್ ಕೂಡ ಕೊಟ್ಟಿರ್ಲಿಲ್ಲ. ವೆಪನ್ ಗಳನ್ನ ಹ್ಯಾಂಡ್ ಓವರ್ ಮಾಡಿಸಿಕೊಂಡಿರ್ತಾರೆ. ಇನ್ನು ಈ ಜಾಗದ ಹೆಡ್ ಡಾಕ್ಟರ್ ಕಾಲಿ ಆಗಿದ್ದ. ಅವನು ಟೆಡ್ ಹತ್ರ ಮಿಸ್ಸಿಂಗ್ ಆದ ಪ್ರಿಸನರ್ ಬಗ್ಗೆ ಹೇಳ್ತಾನೆ. ಅವಳ ಹೆಸರು ರೇಚಲ್ ಸೊಲ್ಯಾಂಡೋ ಅಂತಾಗಿತ್ತು. ಮೆಂಟಲ್ ಹೆಲ್ತ್ ತುಂಬಾನೇ ಹಾಳಾಗಿತ್ತು. ಅಂದ್ರೆ ಅವಳು ಆ ಪ್ರಿಸನ್ ಹಾಸ್ಪಿಟಲ್ಗೆ ಬರೋದಿಕ್ಕೆ ಕಾರಣ ಏನಾಗಿತ್ತಂದ್ರೆ ಅವಳು ತಲೆ ಹಾಳು ಮಾಡಿಕೊಂಡು ತನ್ನ 3 ಮಕ್ಕಳನ್ನ ಕೆರೆಯಲ್ಲಿ ಮುಳುಗಿಸಿ ಕೊಂದು ನಂತರ ಅವಳ ಅಕ್ಕಪಕ್ಕದ ಮನೆಯವರು ಬರೋಕ್ಕಿಂತ ಮುಂಚೆನೆ ಮಕ್ಕಳ ಹೆಣದ ಎದುರಿಗೆ ಡಿನ್ನರ್ ಕೂಡ ಮಾಡಿರ್ತಾಳೆ. ಅಂಥವಳು ಈಗ ತಪ್ಪಿಸಿಕೊಂಡಿದ್ದಾಳೆ ಅಂತ ಡಾಕ್ಟರ್ ಕಾಲಿ ಹೇಳ್ತಾನೆ. ಇಷ್ಟೆಲ್ಲ ಆಗ್ತಿರುವಾಗ ಅವಳ ಗಂಡ ಎಲ್ಲೋಗಿದ್ದ ಅಂತ ಕೇಳಿದ್ರೆ ಅವನು ವರ್ಲ್ಡ್ ವಾರ್ 2 ನ ಸೋಲ್ಜರ್ ಆಗಿ ಅಲ್ಲೇ ರಿಟೈರ್ ಆಗಿದ್ದ. ಇದನ್ನೆಲ್ಲ ಕೇಳ್ತಿದ್ದ ಹಾಗೇನೆ ಟೆಡ್ಗೆ ಹಳೆಯ ನೆನಪು ಕಣ್ಣಿಗೆ ಕಟ್ಟುತ್ತೆ. ಯಾಕೆಂದ್ರೆ ಅವನು ಒಬ್ಬ ವರ್ಲ್ಡ್ ವಾರ್ ಸೋಲ್ಜರ್ ಆಗಿದ್ದ. ಆ ಟೈಮಲ್ಲಿ ಅವನು ಸುಮಾರಷ್ಟು ಅಮಾಯಕರ ಹೆಣಗಳನ್ನ ಕಂಡಿರ್ತಾನೆ. ಇದೆಲ್ಲ ನೆನಪಾದಾಗ ಅವನಿಗೆ ತಲೆನೋವು ಶುರುವಾಗುತ್ತೆ. ಡಾಕ್ಟರ್ ಕಾಲಿ ಹತ್ರ ಮಾತ್ರೆಯನ್ನ ತಗೊಂಡು ನುಂಗ್ತಾನೆ. ಡಾಕ್ಟರ್ ಕಾಲಿ ಹೇಳೋ ಪ್ರಕಾರ ಆ ಸೆಲ್ಲಿಂದ ಅವಳು ರಾತ್ರಿ 10 ರಿಂದ 12 ಗಂಟೆ ಮಧ್ಯದಲ್ಲಿ ತಪ್ಪಿಸಿಕೊಂಡು ಹೋಗಿದ್ದಾಳೆ. ಆದ್ರೆ ಸೆಲ್ ಎಷ್ಟು ಸೆಕ್ಯೂರ್ಡ್ ಆಗಿದೆ ಅಂದ್ರೆ ಅವಳು ತಪ್ಪಿಸಿಕೊಂಡು ಹೋಗಿದ್ದಾಳೆ ಅಂದ್ರೆ ನಂಬೋಕೆ ಸಾಧ್ಯನೇ ಆಗಲ್ಲ ಅಂತ. ಇದಾದ ನಂತರ ಎಲ್ಲರೂ ರೇಚಲ್ ನ ಸೆಲ್ಗೆ ಹೋಗ್ತಾರೆ. ಡಾಕ್ಟರ್ ಹೇಳಿದ ಹಾಗೇನೆ ಸೆಲ್ ಸೆಕ್ಯೂರ್ಡ್ ಆಗಿತ್ತು. ಅವಳಿಗೆ ಕೊಟ್ಟಿದ್ದ 2 ಜೋಡಿ ಶೂ ಕೂಡ ಅಲ್ಲೇ ಇತ್ತು. ಅಂದ್ರೆ ಅವಳು ಅಲ್ಲಿಂದ ಓಡಿ ಹೋಗಿದ್ರು ಕಲ್ಲು ಮುಳ್ಳು ಇರೋ ಆ ಪ್ರದೇಶದಲ್ಲಿ ಜಾಸ್ತಿ ದೂರ ಹೋಗಿರೋಕೆ ಸಾಧ್ಯ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ. ಹಾಗೆ ರೂಮ್ ನೋಡ್ತಿದ್ದಾಗ ಬೆಡ್ ನ ಕೆಳಗಿದ್ದ ಟೈಲ್ ನ ಕೆಳಗೆ ಒಂದು ನೋಟ್ ಇಟ್ಟಿರೋದು ಟೆಡ್ಗೆ ಗೊತ್ತಾಗತ್ತೆ. ಅದರಲ್ಲಿ ದ ಲಾ ಆಫ್ 4 ಹೂ ಈಸ್ 67 ಅಂತ ಬರ್ದಿಡಲಾಗಿತ್ತು. ರೇಚಲ್ ತುಂಬಾನೇ ಬುದ್ಧಿವಂತೆ, ಏನಾದ್ರೂ ಟ್ರಿಕ್ಕಿಯಾಗಿ ಕ್ಲೂ ಕೊಟ್ಟು ಓಡಿ ಹೋಗಿರಬಹುದು ಅಂತ ಡಾಕ್ಟರ್ ಕಾಲಿ ಹೇಳ್ತಾನೆ. ಇದೆಲ್ಲ ನೋಡಿದ ಮೇಲೆ ಸ್ಟಾಫ್ ಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಅವಳು ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಟೆಡ್ಗೆ ಗೊತ್ತಾಗಿತ್ತು. ಹಾಗಾಗಿ ಡಾಕ್ಟರ್ ಕಾಲಿ ಹತ್ರ ಎಲ್ಲಾ ಸ್ಟಾಫ್ ಗಳ ಫೈಲ್ ಕೊಡೋದಿಕ್ಕೆ ಹೇಳ್ತಾನೆ. ಆದ್ರೆ ಡಾಕ್ಟರ್ ಕಾಲಿ ಆಗೋದೇ ಇಲ್ಲ ಅಂತ ಅಂದು ಬಿಡ್ತಾನೆ. ಅಷ್ಟಕ್ಕೂ ಬೇಕು ಅಂತಾದ್ರೆ ಡಿನ್ನರ್ ಆದ್ಮೇಲೆ ಎಲ್ಲರ ಜೊತೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ. ಇನ್ನು ಟೆಡ್ ಹಾಗೂ ಚಕ್ ಅಲ್ಲಿನ ಆಫೀಸರ್ ಗಳ ಜೊತೆಯಲ್ಲಿ ಪ್ರಿಸನ್ ನ ಹಿಂದಿನ ಜಾಗವನ್ನ ನೋಡ್ತಾರೆ. ಅಲ್ಲಿರೋ ಆಳ ಹಾಗೂ ಬರೀ ಕಲ್ಲು ಬಂಡೆಗಳನ್ನ ನೋಡಿದ್ರೆ ಅವಳು ಎಗರಿ ಹೋಗಿರೋದಿಕ್ಕಂತೂ ಸಾಧ್ಯ ಇರ್ಲಿಲ್ಲ. ಹಾಗೂ ಹೋಗ್ಬಿಟ್ಲು ಅಂತಾದ್ರೂ ಮತ್ತೊಂದು ತೀರ 12 ಮೈಲು ದೂರದಲ್ಲಿತ್ತು. ಅಷ್ಟು ದೂರ ಈಜ್ಕೊಂಡು ಈ ಕೋಲ್ಡ್ ವಾಟರ್ ಅಲ್ಲಿ ಸರ್ವೈವ್ ಮಾಡೋದು ಸಾಧ್ಯದ ಮಾತಾಗಿರ್ಲಿಲ್ಲ. ಇನ್ನು ರಾತ್ರಿ ಎಲ್ಲ ಸ್ಟಾಫ್ ಗಳ ಹತ್ರ ವಿಚಾರಣೆ ಮಾಡಿದ್ರೆ ಒಬ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಏನೂ ಆಗಿಲ್ಲ, ಆದದ್ದು ಏನು ದೊಡ್ಡ ವಿಷಯ ಅಲ್ಲ ಅನ್ನೋ ಹಾಗೆ ರಿಯಾಕ್ಟ್ ಮಾಡ್ತಾರೆ. ಅದರಲ್ಲೂ ರೇಚಲ್ ನ ಮೇನ್ ಡಾಕ್ಟರ್ ಶಿಯನ್ ಕೂಡ ಬೆಳಿಗ್ಗೆನೆ ಅಲ್ಲಿಂದ ಹೊರಟು ಬಿಟ್ಟಿರ್ತಾಳೆ. ಇದೆಲ್ಲ ಕೇಳಿ ಚಕ್ಗೆ ಕೋಪ ಬರುತ್ತೆ. ಆದ್ರೆ ಇವರ ವಿಚಾರಣೆ ನೋಡ್ಕೊಂಡು ಎಲ್ಲ ಸ್ಟಾಫ್ ಗಳು ನಗೆ ಆಡಿದ್ದನ್ನ ಬಿಟ್ರೆ ಮತ್ತೇನೂ ಮಾಡಲ್ಲ. ಅದೇ ಡಾಕ್ಟರ್ ಶಿಯನ್ ನ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಪಟ್ರೆ ಚಂಡಮಾರುತದಿಂದ ಲೈನ್ ಎಲ್ಲ ಕಟ್ ಆಗಿತ್ತು. ಹಾಗಾಗಿ ಅದು ಸಾಧ್ಯ ಆಗಲ್ಲ. ಇನ್ನು ಟೆಡ್ ಹಾಗೂ ಚಕ್ ನ ತಗೊಂಡು ಡಾಕ್ಟರ್ ಕಾಲಿ ಮತ್ತೊಬ್ಬ ಡಾಕ್ಟರ್ ಜರ್ಮಾಯ ಇದ್ದಲ್ಲಿ ಬರ್ತಾನೆ. ಅವನ ಹತ್ರನು ಟೆಡ್ ಫೈಲ್ ಗಳ ಬಗ್ಗೆ ಕೇಳಿದಾಗ ಅವನು ಕೊಡೋದೇ ಇಲ್ಲ ಅಂತ ಮುಖದ ಮೇಲೆ ಹೇಳ್ಬಿಡ್ತಾನೆ. ಹಾಗೆ ಎಷ್ಟು ಸಲ ಕೇಳಿದ್ರು ಫೈಲ್ ಗಳನ್ನ ಕೊಡದೇ ಇದ್ದಿದ್ದಕ್ಕೆ ಟೆಡ್ ಫ್ರಸ್ಟ್ರೇಟ್ ಆಗ್ಬಿಡ್ತಾನೆ. ಈ ಕೇಸನ್ನ ಇಲ್ಲಿಗೆ ನಿಲ್ಸೋ ನಿರ್ಧಾರ ಮಾಡಿ ಅಲ್ಲಿಂದ ಹೊರಗೆ ಬರ್ತಾನೆ. ಅವರಿಬ್ಬರಿಗೆ ಉಳ್ಕೊಳ್ಳೋದಿಕ್ಕೆ ಕ್ವಾರ್ಟರ್ಸ್ ಅಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಟೆಡ್ಗೆ ಮುಂದೇನ್ ಮಾಡ್ಬೇಕು ಅನ್ನೋ ಚಿಂತೆ ಆಗಿದ್ರೆ ಚಕ್ಗೆ ಈ ಕೇಸ್ ಇಲ್ಲಿಗೆ ಮುಗೀತು. ಹಾಗೆ ಅರ್ಧಕ್ಕೆ ಬಿಟ್ಟು ಹೋಗೋದು ತಪ್ಪಾಗತ್ತೆ ಅನ್ನೋದು ಯೋಚನೆ ಆಗಿತ್ತು. ಇದೇ ಟೆನ್ಷನ್ ನಲ್ಲಿ ನಿದ್ದೆ ಮಾಡಿದಾಗ ಅವನ ಹೆಂಡತಿ ಕನ್ಸಲ್ಲಿ ಬರ್ತಾಳೆ. ಟೆಡ್ ಜೊತೆ ಮಾತಾಡ್ತಾಳೆ. ಮರುದಿನ ಎದ್ದಾಗ ಹೊರಗಡೆ ಚಂಡಮಾರುತ ಜೋರಾಗಿತ್ತು. ಟೆಡ್ ಮತ್ತೆ ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾನೆ.
ಅವನು ಡಾಕ್ಟರ್ ಕಾಲಿ ಹತ್ರ ರೇಚಲ್ಗೆ ಯಾವ್ಯಾವ ಟ್ರೀಟ್ಮೆಂಟ್ ಕೊಡ್ಲಾಗಿತ್ತು ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಕಾಲಿ ಸರಿಯಾಗಿ ಉತ್ತರ ಕೊಡೋದೇ ಇಲ್ಲ. ಹಳೆಯ ಕಾಲದ ಡಾಕ್ಟರ್ಗಳು ಸರ್ಜರಿ ಮಾಡ್ತಾರೆ, ಅದರಿಂದ ರೋಗಿಗಳು ಗುಣ ಆಗಬಹುದು ಅಥವಾ ಜೀವಂತ ಹೆಣ ಆಗಬಹುದು. ಅದೇ ಹೊಸ ಜಗತ್ತಿನ ಡಾಕ್ಟರ್ಗಳು ಬೇರೆ ದಾರಿಯನ್ನ ಕಂಡು ಹಿಡಿದಿದ್ದಾರೆ ಅಂತ ಹೇಳ್ತಾನೆ. ಆಗಲೇ ಒಬ್ಬಳು ಪೇಷಂಟ್ ಜೋರಾಗಿ ಕಿರಿಚಿಕೊಂಡು ಎಲ್ಲರ ಅಟೆನ್ಷನ್ ಅನ್ನ ತನ್ನ ಕಡೆ ಮಾಡಿಕೊಳ್ತಾಳೆ. ಆಗ ಡಾಕ್ಟರ್ ಕಾಲಿ ಹೇಳ್ತಾನೆ, ರೇಚಲ್ಗೆ ಯಾವ ಮೆಡಿಸಿನ್ ಕೂಡ ಕೆಲಸ ಮಾಡ್ತಾ ಇರ್ಲಿಲ್ಲ, ಅದರಲ್ಲೂ ಅವಳು ಯಾವ ಕಾರಣಕ್ಕೂ ತನ್ನಿಂದ ಕೊಲೆ ಆಗಿದೆ ಅನ್ನೋದನ್ನ ಒಪ್ಪಿಕೊಳ್ಳೋಕೆ ತಯಾರಿರ್ಲಿಲ್ಲ ಅಂತ. ಈಗ ಟೆಡ್ ಹಾಗೂ ಚಕ್ ಒಂದಿಬ್ರು ರೇಚಲ್ನ ಹಾಗೆ ಸಿಮಿಲಿಯರ್ ಸೈಕೋ ಪೇಷಂಟ್ ಗಳನ್ನ ವಿಚಾರಣೆ ಮಾಡ್ತಿರ್ತಾರೆ. ಅವರಲ್ಲಿ ಮೊದಲಿಗೆ ಬಂದವನು ತಂದೆಯನ್ನ ನೋಡ್ಕೊಳ್ತಿದ್ದ ನರ್ಸ್ಗೆ ಕಚ್ಚಿ ಗ್ಲಾಸ್ ಇಂದ ಮುಖಕ್ಕೆ ತುಂಬಾನೇ ಕ್ರೂಯಲ್ ಆಗಿ ಕತ್ತರಿಸಿದ್ದ. ಅವಳು ಜೀವಂತ ಉಳಿದ್ರೂ ಮುಖ ತುಂಬಾನೇ ವಿಕಾರವಾಗಿತ್ತು. ಆದ್ರೂ ತಾನು ಮಾಡಿದ್ದು ತಪ್ಪು ಅಂತ ಅವನು ಒಪ್ಪಿಕೊಳ್ಳದೆ ರೇಚಲ್ ಮಾಡಿದ್ದು ಮಾತ್ರ ದೊಡ್ಡ ತಪ್ಪು ಅಂತ ಕೂಗಾಡ್ತಾನೆ. ಅವನ ಮಾತಿಂದ ಟೆಡ್ಗೆ ಕೋಪ ಬಂದು ಪೇಪರ್ ಮೇಲೆ ಜೋರಾಗಿ ಗೀಚ್ತಾ ಅವನಿಗೆ ಟಾರ್ಚರ್ ಮಾಡ್ತಾನೆ. ಹಾಗೆ ಜೋರಾಗಿ ಬೈತಾ ಆಂಡ್ರ್ಯೂ ಲೇಡಿಸ್ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ. ಟೆಡ್ನ ಆವೇಶ ನೋಡ್ಬಿಟ್ಟು ಗಾರ್ಡ್ಗಳು ಪೇಷಂಟ್ನ ಅಲ್ಲಿಂದ ತಗೊಂಡು ಹೋಗ್ತಾರೆ. ಅದೇ ನೆಕ್ಸ್ಟ್ ಒಬ್ಬಳು ಹೆಂಗಸು ಅಲ್ಲಿಗೆ ಬರ್ತಾಳೆ. ಅವಳು ಕೊಡಲಿಯಿಂದ ಗಂಡನ ಬುರುಡೆ ಓಪನ್ ಮಾಡಿ ಅಲ್ಲಿಗೆ ಬಂದಿರ್ತಾಳೆ. ಅವಳು ಕೂಡ ಗಂಡಂದೇ ತಪ್ಪು, ತಾನು ಅವನಿಗೆ ಬುದ್ಧಿ ಕಲಿಸಿದ್ದು ಅಂತ ನಂಬಿರ್ತಾಳೆ. ಅವಳ ಹತ್ರ ರೇಚಲ್ ಬಗ್ಗೆ ಕೇಳಿದಾಗ ರೇಚಲ್ ಯಾವತ್ತೂ ತಾನು ಮಕ್ಕಳನ್ನ ಕೊಂದು ಜೈಲಿಗೆ ಟ್ರೀಟ್ಮೆಂಟ್ಗಂತ ಬಂದಿದ್ದೇನೆ ಅಂತ ನಂಬಿರ್ಲಿಲ್ಲ, ಇನ್ನು ಮನೆಯಲ್ಲೇ ಇದ್ದೇನೆ, ಮಕ್ಕಳು ಜೀವಂತವಾಗಿದ್ದಾರೆ ಅಂತ ನಂಬಿದ್ಲು. ಅದರಲ್ಲೂ ಡಾಕ್ಟರ್ಗಳನ್ನ, ನರ್ಸ್ಗಳನ್ನ ಹಾಗೂ ಗಾರ್ಡ್ಗಳನ್ನ, ಹಾಲು ಮಾರಾಟ ಮಾಡುವವರು, ಡೆಲಿವರಿ ಬಾಯ್, ಮನೆ ಕೆಲಸದವರು ಅಂತೆಲ್ಲ ಅಂದುಕೊಂಡು ಮಾತಾಡ್ತಾ ಇದ್ಲು ಅಂತ ಹೇಳ್ತಾಳೆ. ಅದೇ ಡಾಕ್ಟರ್ ಶಿಯನ್ ಬಗ್ಗೆ ಕೇಳಿದಾಗ ಇಷ್ಟೊತ್ತು ಆರಾಮಾಗಿ ಉತ್ತರ ಕೊಡ್ತಿದ್ದವಳು ಈಗ ಗಾಬರಿ ಮಾಡ್ಕೊಳ್ತಾಳೆ. ಚಕ್ ಹತ್ರ ಕುಡಿಯೋದಿಕ್ಕೆ ನೀರ್ ಬೇಕು ಅಂತ ಹೇಳಿ ಕಳಿಸ್ತಾಳೆ. ಅವನು ನೀರ್ ತರೋದಿಕ್ಕೆ ಅಂತ ಹೋದಾಗ ಥಟ್ ಅಂತ ಒಂದು ನೋಟ್ ತೆಗೆದು ಬರೆದು ಟೆಡ್ನ ಕೈಗೆ ಕೊಡ್ತಾಳೆ. ನಂತರ ಅವರು ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಇಷ್ಟು ವಿಚಾರಣೆ ನಡೆಸಿದ ಮೇಲೆ ಯಾವುದು ಅವಳ ಬಾಯಿಂದ ಬರ್ತಿಲ್ಲ, ಯಾರೋ ಅವಳ ಬಾಯಿಂದ ಹೇಳಿಸ್ತಿದ್ದಾರೆ ಅಂತ ಟೆಡ್ಗೆ ಗೊತ್ತಾಗಿತ್ತು. ಆದ್ರೆ ಪಕ್ಕದಲ್ಲಿದ್ದ ಚಕ್ಗೆ ಆಂಡ್ರ್ಯೂ ಲೇಡಿಸ್ ಯಾರು ಅನ್ನೋದು ಗೊತ್ತಿರ್ಲಿಲ್ಲ. ಅದರಲ್ಲೂ ಟೆಡ್ ಪ್ರತಿಯೊಬ್ಬ ಪೇಷಂಟ್ಗಳ ಹತ್ರನೂ ಆಂಡ್ರ್ಯೂ ಲೇಡಿಸ್ ಬಗ್ಗೆ ಕೇಳಿದ್ದಕ್ಕೆ ಅವನು ಯಾರು ಅನ್ನೋದು ತಿಳಿದುಕೊಳ್ಳಲೇಬೇಕು ಅಂತ ಅನ್ಸಿರತ್ತೆ. ಟೆಡ್ ಹೇಳಬಾರ್ದು ಅಂತಾನೆ ಇದ್ದ, ಆದ್ರೆ ಚಕ್ ಒತ್ತಾಯ ಮಾಡಿದಾಗ ಹೇಳ್ತಾನೆ. ಆಂಡ್ರ್ಯೂ ಲೇಡಿಸ್ ಟೆಡ್ ಹಾಗೂ ಅವನ ಫ್ಯಾಮಿಲಿ ಇರ್ತಿದ್ದ ಅಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡ್ತಿರ್ತಾನೆ. ಅವನು ತಮಾಷೆಗೆ ಅಂತ ಬೆಂಕಿ ಹಚ್ಚಿ ಆಟ ಆಡ್ತಿದ್ದ. ಅದೇ ಒಂದಿನ ಅವನು ಹಾಗೆ ಹಚ್ಚಿದ್ದ ಬೆಂಕಿಯಲ್ಲೇ ಟೆಡ್ನ ಇಡೀ ಫ್ಯಾಮಿಲಿ ಸತ್ತು ಹೋಗಿತ್ತು. ಬರೀ ಅಷ್ಟೇ ಅಲ್ಲ, ಅವನು ಸ್ಕೂಲ್ಗೆ ಹೋಗೋ ಮಗುವನ್ನು ಕೊಂದು ಹಾಕಿದ್ದ. ಇದೆಲ್ಲ ಯಾಕೆ ಮಾಡ್ದೆ ಅಂತ ಕೇಳಿದಾಗ ಮಾಡ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ದೆ ಅಂತ ಹೇಳ್ತಾನೆ. ಮೊದಲಿಗೆ ಅವನನ್ನ ಜೈಲಿಗೆ ಕಳಿಸಿ ನಂತರ ಈ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಟೆಡ್ ಹೇಳ್ತಾನೆ. ಈಗ ಅವರಿಬ್ರು ಹೀಗೆ ಮಾತಾಡ್ತಾ ಸ್ಮಶಾನಕ್ಕೆ ಬಂದಿರ್ತಾರೆ. ಅಲ್ಲಿ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕಿಂತ ಮುಂಚೆ ದೊಡ್ಡದಾಗಿ ತೂಫಾನ್ ಎದ್ದು ಬಿಡುತ್ತೆ. ಅವರು ಅದರಿಂದ ತಪ್ಪಿಸಿಕೊಂಡು ಒಂದು ಹಾಳು ಬಿದ್ದ ಮನೆಯ ಒಳಗೆ ಹೋಗ್ತಾರೆ. ಅಲ್ಲಿ ಮಾತಾಡ್ತಾ ಚಕ್, ಹಾಗಾದ್ರೆ ನೀನು ಇಲ್ಲಿಗೆ ಬಂದಿದ್ದು ಆಂಡ್ರ್ಯೂ ಲೇಡಿಸ್ ನ ಕೊಂದು ರಿವೆಂಜ್ ತಗೊಳ್ಳೋಕೆ ಅಂತ ಹೇಳ್ತಾನೆ. ಅದಕ್ಕೆ ಟೆಡ್ ಕೊಲ್ಲುವ ಯೋಚನೆ ಇಲ್ಲ, ಅದರ ಬದಲಾಗಿ ಅವನ ಹತ್ರ ಈ ಜಾಗದ ಗ್ರೌಂಡ್ ರಿಪೋರ್ಟ್ ತಗೊಂಡು ಇಲ್ಲಿ ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಟ್ ನಡೆಯೋದಕ್ಕೆ ಫಂಡ್ ಎಲ್ಲಿಂದ ಬರ್ತಿದೆ ಅಂತ ಕಂಡುಹಿಡಿತಾನೆ. ಯಾಕೆಂದ್ರೆ ಆ ಇನ್ಸ್ಟಿಟ್ಯೂಟ್ಗೆ ಇಲ್ಲಿಂದ ಫೇವರ್ ಸಿಗ್ತಿದೆ. ಇಲ್ಲಿನ ಪೇಷಂಟ್ಗಳ ಮೇಲೆ ಅವರು ಹೇಳಿದ ಹಾಗೇನೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇದನ್ನ ಇಲ್ಲೇ ಉಳ್ಕೊಂಡು ಎಲ್ಲವನ್ನ ಅನುಭವಿಸಿ ಹೋದ ಒಬ್ಬ ವ್ಯಕ್ತಿ ನನಗೆ ಹೇಳಿದ್ದಾನೆ ಅಂತ ಟೆಡ್ ಹೇಳ್ತಾನೆ. ಜೊತೆಗೆ ಆ ವ್ಯಕ್ತಿ ಹೊರಗೆ ಹೋದವನೇ 2 ವಾರದಲ್ಲಿ 3 ಜನರನ್ನ ಕೊಂದು ಮತ್ತೆ ಇದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾನೆ. ಅವನ ಹೆಸರು ಜಾರ್ಜ್ ಅಂತಾನು ಹೇಳ್ತಾನೆ. ಆದ್ರೆ ಇದೆಲ್ಲ ಕೇಳಿ ಚಕ್ ಬೇರೆ ರೀತಿನೇ ಹೇಳ್ತಾನೆ. ಚಕ್ ಹೇಳ್ತಾನೆ, ಇದೆಲ್ಲ ನಮ್ಮನ್ನ ಟ್ರ್ಯಾಪ್ ಮಾಡೋಕಂತ ಮಾಡಿರೋ ಪ್ಲಾನ್. ಯಾಕೆಂದ್ರೆ ಇಲ್ಲಿಗೆ ಬಂದಾಗಿನಿಂದಲೂ ರೇಚಲ್ ಇದ್ದಾಳೆ ಅನ್ನೋದಕ್ಕೆ ಯಾವ ಸಾಕ್ಷಿ ಕೂಡ ಸಿಕ್ಕಿಲ್ಲ. ಅದರಲ್ಲೂ ಇಲ್ಲಿನ ಸೆಕ್ಯೂರಿಟಿ ನೋಡಿದ್ರೆ ನಾವೇ ಬಂದು ಸಿಕ್ಕಾಕೊಳ್ಳಿ ಅಂತ ಅವರು ಈ ರೀತಿ ಮಾಡಿರೋದಾಗಿ ಹೇಳ್ತಾನೆ. ಟೆಡ್ಗೆ ಚಕ್ ಹೇಳಿದ್ದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳೋಕೆ ಸಾಧ್ಯ ಆಗಲ್ಲ. ಅದಕ್ಕೆ ಚಕ್ ಹೇಳ್ತಾನೆ, ನೀನು ಉಳಿದವರ ಮೇಲೆ ಕಣ್ಣಿಟ್ಟಿದ್ರೆ ಅವರು ನಮ್ಮ ಮೇಲೆ ಕಣ್ಣಿಟ್ಟಿದ್ರು, ಹಾಗಾಗಿ ನಾವಿಲ್ಲಿ ಟ್ರ್ಯಾಪ್ ಆಗಿದ್ದೀವಿ ಅಂತ. ಆಗಲೇ ಆಫೀಸರ್ ಪಿಯರ್ಸನ್ ಅಲ್ಲಿಗೆ ಬಂದು ಅವರಿಬ್ಬರನ್ನು ತಗೊಂಡು ಹೋಗ್ತಾನೆ. ಆದ್ರೆ ಇಲ್ಲಿ ಗೊತ್ತಾಗದೆ ಇರೋ ವಿಚಾರ ಏನಂದ್ರೆ ಪಿಯರ್ಸನ್ಗೆ ಅವರು ಇಲ್ಲಿರೋ ವಿಚಾರ ಹೇಗ್ ಗೊತ್ತಾಯ್ತು ಅನ್ನೋದು. ಈಗ ಮತ್ತೆ ಕ್ವಾರ್ಟರ್ಸ್ಗೆ ಅವರಿಬ್ಬರನ್ನ ತಗೊಂಡು ಹೋಗ್ಲಾಗತ್ತೆ. ಅಲ್ಲಿ ಒಣಗಿದ ಬಟ್ಟೆಗಳನ್ನ ಜೊತೆಗೆ 2 ಪ್ಯಾಕ್ ಸಿಗರೇಟ್ ಅನ್ನ ಅವರಿಗೆ ಕೊಡ್ಲಾಗತ್ತೆ. ಇದಾದ ನಂತರ ಟೆಡ್ ಹಾಗೂ ಚಕ್ ಮೀಟಿಂಗ್ ನಡೀತಾ ಇದ್ದಲ್ಲಿ ಹೋಗ್ತಾರೆ. ಆಗ ಅವರಿಗೆ ಗೊತ್ತಾಗತ್ತೆ ರೇಚಲ್ ಸಿಕ್ಕಿದ್ದಾಳೆ, ಅವಳಿಗೆ ಏನೂ ತೊಂದರೆ ಆಗಿಲ್ಲ ಅನ್ನೋದು. ಆಶ್ಚರ್ಯ ಮಾಡ್ಕೊಂಡು ಅವಳನ್ನ ಮಾತನಾಡಿಸೋಕಂತ ಹೋಗ್ತಾರೆ. ಅಲ್ಲಿ ಟೆಡ್ ತನ್ನ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಅವಳ ಹತ್ತಿರ ಟ್ರಿಕ್ಕಿಯಾಗಿ ಪ್ರಶ್ನೆ ಕೇಳ್ತಾನೆ. ನಿನ್ನೆ ನಿಮ್ಮನೆ ಹತ್ರ ಕಮ್ಯುನಿಸ್ಟ್ಗಳು ತಿರುಗಾಡ್ತಾ ಇದ್ರು, ನೀವು ಆ ಟೈಮಲ್ಲಿ ಎಲ್ಲಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ನಾನು ನಿನ್ನೆ ಪೂರ್ತಿ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ತಯಾರಿ ಮಾಡಿ ಸ್ಕೂಲ್ಗೆ ಕಳಿಸಿದ್ದೇನೆ ಅಂತ ಹೇಳ್ತಾ ಟೆಡ್ ನನ್ನೇ ಅವಳ ನಿಜವಾದ ಗಂಡ ಅನ್ನೋ ಹಾಗೆ ಮಾತಾಡ್ತಾಳೆ. ಕೊನೆಗೆ ನಿನ್ನನ್ನ ನಾನೇ ಕೊಂದು ಮಣ್ಣು ಮಾಡಿದ್ದೆ, ಈಗ ಮತ್ತೆ ವಾಪಸ್ ಹೇಗ್ ಬಂದೆ ಅಂತ ಕಿರುಚಾಟ ಮಾಡ್ತಾಳೆ. ಇದನ್ನೆಲ್ಲ ನೋಡಿ ಇವಳು ನಿಜವಾಗಿಯೂ ಹುಚ್ಚಿ ಅಂತ ಟೆಡ್ಗೆ ಗೊತ್ತಾಗತ್ತೆ. ಈ ಘಟನೆಯಿಂದ ಟೆಡ್ ಮೆಂಟಲಿ ತುಂಬಾನೇ ಅಪ್ಸೆಟ್ ಆಗ್ತಾನೆ. ಅವನ ಸ್ಥಿತಿ ನೋಡಿ ಡಾಕ್ಟರ್ ಕಾಲಿ ಮತ್ತೆ ಅವನಿಗೆ ಟ್ಯಾಬ್ಲೆಟ್ ಕೊಡ್ತಾನೆ.
ಟ್ಯಾಬ್ಲೆಟ್ ತಿಂದಿದ್ದಕ್ಕೋ ಏನೋ ಅವನಿಗೆ ನಡೆಯೋಕ್ಕೂ ತುಂಬಾನೇ ಕಷ್ಟ ಆಗ್ತಿರತ್ತೆ. ಅವನನ್ನ ತಗೊಂಡು ಬೇಸ್ಮೆಂಟ್ ನಲ್ಲಿ ಮಲಗಿಸಲಾಗತ್ತೆ. ಆಗ ಕನಸಲ್ಲಿ ಅವನಿಗೆ ಮೊದಲು ರೇಚಲ್ ಹಾಗೂ ಅವಳ ಮಗಳು ವಾರಲ್ಲಿ ಸತ್ತು ಬಿದ್ದಿದ್ರು ಇವನ ಹತ್ರ ಹೆಲ್ಪ್ ಕೇಳ್ತಾ ಇರುವಂತೆ ಕಾಣಿಸತ್ತೆ. ಅದೇ ಒಂದು ಕ್ಯಾಬಿನ್ ನಲ್ಲಿ ಆಂಡ್ರೂ ಲೇಡೀಸ್ ಕಾಣಿಸ್ತಾನೆ. ಮತ್ತೆ ಅದೇ ರೇಚಲ್ ನ ಜೊತೆಗೆ ಅವಳ 3 ಮಕ್ಕಳ ಹೆಣವನ್ನ ಡಿಸ್ಪೋಸ್ ಮಾಡೋದಿಕ್ಕೆ ಸಹಾಯ ಮಾಡ್ತಾನೆ. ಇಷ್ಟೆಲ್ಲ ಕಂಡಾಗ ಅವನಿಗೆ ಎಚ್ಚರ ಆಗತ್ತೆ. ಇದಾದ ನಂತರ ಟೆಡ್ ಹಾಗೂ ಚಕ್ ಹೊರಗ್ ಬಂದು ನೋಡಿದ್ರೆ ಎಲ್ಲಾ ಪೇಷಂಟ್ಗಳು ಕಂಡಲ್ಲಿ ಓಡಾಡ್ತಾ ಇರ್ತಾರೆ. ಅವರನ್ನ ಹಿಡಿಯೋಕೆ ಗಾರ್ಡ್ಸ್ ತುಂಬಾನೇ ಪ್ರಯತ್ನ ಮಾಡ್ತಿರ್ತಾರೆ. ರಾತ್ರಿಯ ತೂಫಾನಿಂದ ಪವರ್ ಕಟ್ ಆಗಿ ಎಲ್ಲ ಇಲೆಕ್ಟ್ರಿಕ್ ಸೆಲ್ಸ್ ಹಾಗೂ ಫೆನ್ಸ್ ಕೆಲಸ ಮಾಡೋದನ್ನ ನಿಲ್ಸಿತ್ತು. ಹಾಗಾಗಿ ಪೇಷಂಟ್ಗಳು ಈ ರೀತಿ ತಿರುಗಾಡ್ತಾ ಇರ್ತಾರೆ. ಇದೇ ಟೈಮ್ಗೆ ಟೆಡ್ಗೆ ಒಂದು ಪ್ಲಾನ್ ಹೊಳೆಯುತ್ತೆ. ಅದರಂತೆ ಅವನು ಚಕ್ನ ಜೊತೆಗೆ ಡಿವಿಷನ್ ಸಿ ಗೆ ಹೋಗ್ತಾನೆ. ಅಲ್ಲಿನ ಸ್ಟಾಫ್ ಗಳ ಹಾಗೇನೆ ಬಿಹೇವ್ ಮಾಡ್ತಾ ಆ ವಾರ್ಡ್ಗೆ ಎಂಟರ್ ಆಗ್ತಾನೆ. ಅಲ್ಲಿ ಟೆಡ್ ಹಾಗೂ ಚಕ್ ಪ್ರಿಸನರ್ ಸೆಲ್ ಕಡೆ ಹೋಗ್ತಿದ್ದಾಗ ಒಬ್ಬ ಪ್ರಿಸನರ್ ಸೆಲ್ ಇಂದ ತಪ್ಪಿಸಿಕೊಂಡವನು ಇವರ ಮುಂದೆ ಪಟ್ ಅಂತ ಬಂದು ಬೆಚ್ಚಿ ಬೀಳೋ ಹಾಗೆ ಮಾಡಿ ಓಡ್ ಹೋಗ್ತಾನೆ. ಅವನನ್ನ ಕಂಡು ಟೆಡ್ ಅಟ್ಟಿಸಿಕೊಂಡು ಹೋಗ್ತಾನೆ. ಕೊನೆಗೆ ಅದೇ ಪ್ರಿಸನರ್ ಹಿಂದೆಯಿಂದ ಬಂದು ಟೆಡ್ ನ ಲಾಕ್ ಮಾಡಿ ಹಿಡ್ಕೊಂಡು ಬಿಡ್ತಾನೆ. ಅದೇ ಚಕ್ ಮತ್ತೊಂದು ಕಡೆಯಿಂದ ಬಂದಾಗ ಅವನ ಮೈಂಡ್ ಡಿಸ್ಟ್ರಾಕ್ಟ್ ಆಗತ್ತೆ. ಆ ಗ್ಯಾಪ್ ಅಲ್ಲಿ ಟೆಡ್ ಅವನಿಗೆ ಸಿಕ್ಕಾಪಟ್ಟೆ ಹೊಡೆದು ಬಿಸಾಕಿ ಬಿಡ್ತಾನೆ. ಆಗಲೇ ಅಲ್ಲಿಗೆ ಬಂದ ಆ ವಾರ್ಡ್ ನ ಆಫೀಸರ್ ಪೇಷಂಟ್ ನ ಸ್ಥಿತಿ ಕಂಡು ಟ್ರೀಟ್ಮೆಂಟ್ ಕೊಡಿಸಬೇಕು ಅಂತ ಚೆಕ್ ನ ಜೊತೆಗೆ ತಗೊಂಡು ಹೋಗ್ತಾನೆ. ಅವರು ಆ ಕಡೆ ಹೋಗಿದ್ದೆ ಟೆಡ್ ಮತ್ತು ಮುಂದೆ ಪ್ರಿಸನರ್ ಸೆಲ್ ಇದ್ದಲ್ಲಿಗೆ ಬರ್ತಾನೆ. ಅಲ್ಲಿ ಒಬ್ಬ ಪ್ರಿಸನರ್ ಕತ್ತಲೆಯಲ್ಲೇ ಕೂತ್ಕೊಂಡು ಟೆಡ್ ನ ಕರೀತಾನೆ. ಅವನು ಆಂಡ್ರೂ ಲೇಡೀಸ್ ಅಂತ ಟೆಡ್ ಅಂದ್ಕೊಂಡಿದ್ದ. ಆದ್ರೆ ಅವನು ಟೆಡ್ಗೆ ಈ ಜಾಗದ ಇನ್ಫಾರ್ಮೇಶನ್ ಕೊಟ್ಟಿದ್ದ ಜಾರ್ಜ್ ಆಗಿದ್ದ. ಜಾರ್ಜ್ ತಾನು ಈ ಪರಿಸ್ಥಿತಿ ತಲುಪೋಕೆ ಹಾಗೂ ಈ ಜಾಗದಲ್ಲಿ ಕೊಳೆಯೋಕೆ ಕಾರಣ ಟೆಡ್ ಅಂತ ಹೇಳ್ತಾನೆ. ಟೆಡ್ ಮಾತ್ರ ಇದ್ಯಾವುದಕ್ಕೂ ತನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿರ್ತಾನೆ. ಆಗಾಗ ಟೆಡ್ಗೆ ಹೆಂಡತಿಯ ವಿಷನ್ ಬಂದು ಅವನ ಮೈಂಡ್ ಅನ್ನ ಡೈವರ್ಟ್ ಮಾಡುತ್ತೆ ಅಂತಾನು ಜಾರ್ಜ್ಗೆ ಗೊತ್ತಿತ್ತು. ಇಷ್ಟೆಲ್ಲ ಆಗ್ತಿರುವಾಗ್ಲೂ ಟೆಡ್ ತನ್ನನ್ನ ಈ ಜಾಗಕ್ಕೆ ಬರುವಂತೆ ಮಾಡಿದ. ಈಗ ತನ್ನ ನೆಪ ಇಟ್ಕೊಂಡು ಇಲ್ಲಿಗೆ ಬಂದು ಆಂಡ್ರೂನ ಕೊಲ್ತಾನೆ ಅಂತ ಅವನು ನಂಬಿದ್ದ. ಜಾರ್ಜ್ಗೆ ಮತ್ತೊಂದು ಭಯ ಏನಿತ್ತಂದ್ರೆ ಈಗ ಮೆಂಟಲ್ ಪೇಷಂಟ್ ಆಗಿರೋ ತನ್ನನ್ನ ಲೈಟ್ ಹೌಸ್ಗೆ ತಗೊಂಡು ಹೋಗಿ ಅಲ್ಲಿ ಬ್ರೇನ್ ಸರ್ಜರಿ ಮಾಡ್ತಾರೆ ಅಂತ. ಹಾಗಾಗಿ ಮೊದಲು ಹೆಂಡತಿಯ ನೆನಪನ್ನ ಬಿಟ್ಟು ಅವಳನ್ನ ಪೂರ್ತಿಯಾಗಿ ಮರೆತು ಬಿಡು ಅಂತ ಹೇಳ್ತಾನೆ. ಆದ್ರೆ ಇವನ ಒದ್ದಾಟ ಕಂಡು ನಿನ್ನ ಹೆಂಡತಿ ಈಗ ವಾರ್ಡಲ್ಲಿಲ್ಲ, ಅವಳನ್ನ ತಗೊಂಡು ಹೋಗಿದ್ದಾರೆ, ಅವಳು ಬಾಕಿ ಯಾವ ವಾರ್ಡಲ್ಲೂ ಇಲ್ಲ ಅಂತಾದ್ರೆ ಖಂಡಿತ ಲೈಟ್ ಹೌಸ್ ಅಲ್ಲಿಯೇ ಇರ್ತಾಳೆ ಅಂತ ಜಾರ್ಜ್ ಹೇಳ್ತಾನೆ. ಇಷ್ಟೆಲ್ಲ ಮಾತುಕತೆ ಆಗ್ತಿರುವಾಗ್ಲೇ ಚಕ್ ಅಲ್ಲಿಗೆ ಬಂದು ಯಾವುದೋ ಸ್ಟಾಫ್ ಪೇಷಂಟ್ಗೆ ಚೆನ್ನಾಗಿ ಹೊಡೆದಿರೋ ವಿಷಯ ಎಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ಟೆಡ್ ನ ತಗೊಂಡು ಹೋಗ್ತಾನೆ. ಇದೆಲ್ಲ ಆದ್ಮೇಲೆ ಟೆಡ್ಗೆ ಕೊನೆಯದಾಗಿ ಲೈಟ್ ಹೌಸ್ ಒಂದೇ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಮನಸ್ಸಲ್ಲಿ ಕೂತು ಬಿಡತ್ತೆ. ಚಕ್ ನ ತಗೊಂಡು ಬೆಟ್ಟದಲ್ಲಿ ನಡೀತಾ ಲೈಟ್ ಹೌಸ್ ಕಡೆನೆ ಬರ್ತಾನೆ. ಆದ್ರೆ ಸ್ವಲ್ಪ ದಾರಿ ತಪ್ಪಿ ಲೈಟ್ ಹೌಸ್ ಕಾಣುವ ಹಾಗೆ ಮತ್ತೊಂದು ತುದಿಗೆ ಬಂದು ತಲುಪ್ತಾರೆ. ಟೆಡ್ಗೆ ಲೈಟ್ ಹೌಸ್ಗೆ ಹೋಗಿ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡದೆ ಹೋದ್ರೆ ಮನಸ್ಸಿಗೆ ಸಮಾಧಾನ ಇರ್ಲಿಲ್ಲ. ಅದೇ ಚಕ್ಗೆ ಹೀಗೆಲ್ಲ ಕಂಡಲ್ಲಿ ತಿರುಗಾಡಿ ಇನ್ವೆಸ್ಟಿಗೇಷನ್ ಅಂತ ನೆಪ ಮಾಡ್ಕೊಂಡು ಮತ್ತೆ ಅದೇ ಡಾಕ್ಟರ್ ಕಾಲಿ ಹತ್ರ ಕಿರಿಕಿರಿ ಅನುಭವಿಸೋದು ಇಷ್ಟ ಇರ್ಲಿಲ್ಲ. ಅದಕ್ಕೆ ಟೆಡ್ ಅವನ ಮೇಲೇನೆ ಕೋಪ ಮಾಡ್ಕೊಂಡು ಅಲ್ಲೇ ಬಿಟ್ಟು ಮತ್ತೊಂದು ದಾರಿ ಹಿಡಿದು ಹೋಗಿ ಮುಂದೆ ಯಾವುದೇ ದಾರಿ ಕಾಣದೇ ಇದ್ದಾಗ ಮತ್ತೆ ವಾಪಸ್ ಬರ್ತಾನೆ. ಆದ್ರೆ ಆಗ ಅಲ್ಲಿ ಚಕ್ ಇರೋದೇ ಇಲ್ಲ. ಅವನು ಸೇದ್ತಾ ಇದ್ದ ಸಿಗರೇಟ್ ಮಾತ್ರ ಬಿದ್ಕೊಂಡಿರತ್ತೆ. ಗಾಬರಿಯಿಂದ ಪ್ರಪಾತದಲ್ಲಿ ಇಣುಕಿ ನೋಡಿದಾಗ ಚಕ್ ಸತ್ತು ಬಿದ್ದಿರೋದು ಕಾಣಿಸುತ್ತೆ. ಹೇಗೋ ಕಷ್ಟಪಟ್ಟು ಕೆಳಕ್ಕೆ ಇಳಿದು ಬಂದ್ರೆ ಅವನಿಗೆ ಕಾಣಿಸಿದ್ದು ಬರೀ ಒಂದು ಕಲ್ಲಾಗಿರತ್ತೆ. ಆಗ್ಲೇ ಅದೇ ಕಲ್ಲುಗಳ ಸಂಧಿಯಿಂದ ಬೆಳಕು ಉರಿತಾ ಇರೋದು ಕಾಣಿಸುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ರೇಚಲ್ ಇರ್ತಾಳೆ. ಅವಳನ್ನ ನೋಡಿದ್ರೆ ಈಗ ಮತ್ತೊಂದು ಸಲ ತಪ್ಪಿಸಿಕೊಂಡು ಬಂದವರಂತೆ ಇರ್ತಾಳೆ. ಇವನನ್ನ ಕಂಡು ಮೊದಲಿಗೆ ಹೆದರಿದ್ರು. ಆಮೇಲೆ ಇವನಿಂದ ತೊಂದರೆ ಇಲ್ಲ ಅಂತ ಗೊತ್ತಾದಾಗ ಒಂದೊಂದಾಗಿ ಅಲ್ಲಿನ ಸತ್ಯವನ್ನ ಹೇಳೋಕೆ ಶುರು ಮಾಡ್ತಾಳೆ. ರೇಚಲ್ ಹೇಳ್ತಾಳೆ, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಕೊಲೆ ಮಾಡಿದ್ದೇನೆ ಅಂತ. ಆದ್ರೆ ನನಗೆ ಮದುವೆ ಮಕ್ಕಳು ಯಾವುದೂ ಆಗಿಲ್ಲ. ಇವರ ಎಕ್ಸ್ಪೆರಿಮೆಂಟ್ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನೇ ಪ್ರಪಂಚದ ಮುಂದೆ ಹುಚ್ಚಿಯನ್ನಾಗಿ ಮಾಡಿದ್ದಾರೆ. ಇವರು ಟ್ರೀಟ್ಮೆಂಟ್ ಹೆಸರಲ್ಲಿ ಪೇಷಂಟ್ ಗಳ ಬ್ರೇನ್ ಮೇಲೇನೆ ಹಿಡಿತ ಸಾಧಿಸುವ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಆ ವ್ಯಕ್ತಿ ಎಮೋಷನಲ್ ಲೆಸ್ ಆಗ್ಬಿಡ್ತಾನೆ. ಅವನಿಂದ ಯಾವ ಕೆಲಸವನ್ನ ಬೇಕಾದ್ರೂ ಮಾಡಿಸಿಕೊಳ್ಳಬಹುದು. ನಾರ್ಮಲ್ ಮನುಷ್ಯರು ಮಾಡದಂತಹ ಕೆಲಸವನ್ನ ಆ ವ್ಯಕ್ತಿ ಮಾಡ್ತಾನೆ. ಅಂತಹ ವ್ಯಕ್ತಿಯನ್ನ ರೆಡಿ ಮಾಡೋಕ್ ಹೋಗಿ ಸುಮಾರಷ್ಟು ಜನರನ್ನ ಕೊಂದಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಟೆಡ್, ನಾನು ಹಾಗಾಗೋಕೆ ಬಿಡೋದೇ ಇಲ್ಲ, ನಾನೊಬ್ಬ ಪೊಲೀಸ್, ಮೊದಲೇ ಇಲ್ಲಿಂದ ಹೋಗಿ ಎಲ್ಲ ಸತ್ಯವನ್ನ ಪ್ರಪಂಚಕ್ಕೆ ತಿಳಿಸ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ರೇಚಲ್, ನಿನಗೆ ಇಲ್ಲಿಂದ ಹೋಗೋಕೆ ಬಿಡೋದೇ ಇಲ್ಲ. ನಿನ್ನ ಲೈಫ್ ಅಲ್ಲಿ ಮೊದಲು ಯಾವುದಾದ್ರೂ ಒಂದು ಕೆಟ್ಟ ಘಟನೆ ನಡೆದಿದ್ರೆ ಅದರಿಂದಾನೇ ನಿನ್ನ ಮೆಂಟಲ್ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಜಗತ್ತಿನ ಮುಂದೆ ಹೇಳಿ ಆಕ್ಚುಯಲ್ ಆಗಿ ನಿನ್ನನ್ನ ಮೆಂಟಲ್ ಪೇಷಂಟ್ ಮಾಡ್ತಾರೆ. ಇದೇ ಹಾಸ್ಪಿಟಲ್ ಅಲ್ಲಿ ಸೈಕಿಯಾಟ್ರಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದ ನನ್ನನ್ನೇ ಬಿಟ್ಟಿಲ್ಲ, ಇನ್ನು ನೀನು ಯಾವ ಲೆಕ್ಕ ಅಂತ ಅವಳು ಹೇಳ್ತಾಳೆ. ಇದೆಲ್ಲ ಕೇಳಿ ಟೆಡ್ ತಲೆಬಿಸಿ ಮಾಡ್ಕೊಳ್ತಾನೆ. ಆಗ ರೇಚಲ್ ಅವನ ಹತ್ರ, ನಿನಗೆ ಟ್ಯಾಬ್ಲೆಟ್ ಸಿಗರೇಟ್ ಏನಾದ್ರೂ ಕೊಟ್ಟಿದ್ದಾರಾ, ಅತಿಯಾಗಿ ತಲೆನೋವು ಶುರು ಆಗಿತ್ತಾ ಅಂತೆಲ್ಲ ಕೇಳಿದಾಗ ಅವನು ಅದಕ್ಕೆಲ್ಲ ಹೌದು ಅಂತ ಹೇಳ್ತಾನೆ. ಅಂದ್ರೆ ಅವಳು ಹೇಳೋ ಪ್ರಕಾರ ಇಂತಹ ವಸ್ತುವಿಂದಲೇ ಟೆಡ್ ನ ಕಂಟ್ರೋಲ್ ಮಾಡ್ತಾರೆ ಅನ್ನೋದಾಗಿತ್ತು. ಇನ್ನು ಮಾರನೇ ದಿನ ಟೆಡ್ ಅಲ್ಲಿಂದ ಎದ್ದು ಮತ್ತೆ ಹಾಸ್ಪಿಟಲ್ ಕಡೆ ಹೊರಟಾಗ ಒಬ್ಬ ಆಫೀಸರ್ ಅವನನ್ನೇ ಹುಡುಕೊಂಡು ಬಂದಿರ್ತಾನೆ.
ಟೆಡ್ ನ ಜೀಪ್ ಅಲ್ಲಿ ಕೂರಿಸಿಕೊಂಡು ಸೀದಾ ಡಾಕ್ಟರ್ ಕಾಲಿ ಇದ್ದ ಬಿಲ್ಡಿಂಗ್ ಗೆ ತಗೊಂಡು ಹೋಗಿ ಬಿಡ್ತಾನೆ. ಅಲ್ಲಿ ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಿರ್ತಾರೆ. ಡಾಕ್ಟರ್ ಕಾಲಿ ಹೇಳ್ತಾನೆ, ನಿನ್ನೆ ಯಾರೋ ಅಪರಿಚಿತ ವಾರ್ಡ್ ಸಿ ಗೆ ಹೋಗಿ ಒಬ್ಬ ಕೈದಿಯನ್ನ ಚೆನ್ನಾಗಿ ಬಾರಿಸಿದ್ದಾನೆ. ಹಾಗೇನೆ ಸೆಲ್ಲಲ್ಲಿರೋ ಖತರ್ನಾಕ್ ಕೈದಿ ಜೊತೆಗೆ ತುಂಬಾ ಹೊತ್ತು ಮಾತಾಡಿದ್ದಾನೆ ಅಂತ. ಟೆಡ್ ಅವನ ಮಾತನ್ನ ಇಗ್ನೋರ್ ಮಾಡಿ ಹೋಗೋ ತಯಾರಿ ಆಗಿದ್ಯಾ ಅಂತ ಕೇಳಿದಾಗ ಡಾಕ್ಟರ್ ಕಾಲಿ ಹೇಳ್ತಾನೆ, ರೇಚಲ್ ಕೂಡ ಸಿಕ್ಕಿದ್ದಾಳೆ, ನೀನು ಬಂದ ಕೆಲಸ ಮುಗೀತು, ಈಗ ನಿನ್ನನ್ನ ತಗೊಂಡು ಹೋಗೋಕೆ ಫೆರ್ರಿ ಬರುತ್ತೆ ಅಂತ. ಆಗ ಟೆಡ್ಗೆ ಚಕ್ನ ನೆನಪಾಗಿ ಅವನು ಎಲ್ಲಿದ್ದಾನೆ ಅಂತ ಡಾಕ್ಟರ್ ಕಾಲಿ ಹತ್ರ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಕಾಲಿ, ಚಕ್ ಅಂದ್ರೆ ಯಾರು, ನೀನು ಇಲ್ಲಿಗೆ ಒಬ್ಬನೇ ಬಂದಿದ್ದು, ನಿನ್ನ ಜೊತೆಗೆ ಯಾವ ಪಾರ್ಟ್ನರ್ ಕೂಡ ಇರ್ಲಿಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿದ್ಮೇಲೆ ಡಾಕ್ಟರ್ ಕಾಲಿ ಯಾವ ರೀತಿ ಆಟ ಆಡ್ತಿದ್ದಾನೆ ಅನ್ನೋದು ಟೆಡ್ಗೆ ಕನ್ಫರ್ಮ್ ಆಗಿರುತ್ತೆ. ಹಾಗೆ ಡಾಕ್ಟರ್ ಕಾಲಿ ಮತ್ತೆ ನಿನ್ನ ಪಾರ್ಟ್ನರ್ ಚಕ್ ಬಗ್ಗೆ ಹೇಳು ಅಂತ ಟೆಡ್ ನ ಕೇಳಿದಾಗ ಟೆಡ್ ತನಗೂ ನೀವು ಯಾವ ಪಾರ್ಟ್ನರ್ ಬಗ್ಗೆ ಕೇಳ್ತಿದ್ದೀರೋ ಗೊತ್ತಾಗ್ತಿಲ್ಲ, ನಾನು ಒಬ್ಬನೇ ಬಂದಿದ್ದು ಅಂತ ಹೇಳ್ಬಿಡ್ತಾನೆ. ನಂತರ ಟೆಡ್ ಫ್ರೆಶ್ ಅಪ್ ಆಗಿ ಲೈಟ್ ಹೌಸ್ ಕಡೆನೆ ಹೋಗ್ತಿರ್ತಾನೆ. ಆಗ ಅವನಿಗೆ ಡಾಕ್ಟರ್ ಜರ್ಮಾಯ ಎದುರಾಗಿ ಮೈಂಡ್ ನ ಡೈವರ್ಟ್ ಮಾಡಿ ಅನಸ್ತೇಶಿಯಾ ಕೊಡೋದಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಟೆಡ್ ವಾಪಸ್ ಅವನಿಗೆ ಅದನ್ನ ಕೊಟ್ಟು ಬಿಲ್ಡಿಂಗ್ ಇಂದ ಹೊರಕ್ ಬರ್ತಾನೆ. ಅಲ್ಲಿ ಲೈಟ್ ಹೌಸ್ ಗೆ ಹೋಗ್ಬೇಕಿದ್ರೆ ಗಾರ್ಡ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ಟೆಡ್ ಅಲ್ಲೇ ಇದ್ದ ಡಾಕ್ಟರ್ ಕಾಲಿಯ ಕಾರ್ಗೆ ಬೆಂಕಿ ಹಚ್ಚಿ ದೊಡ್ಡ ಬ್ಲಾಸ್ಟ್ ಆಗೋ ಹಾಗೆ ಮಾಡ್ತಾನೆ. ನಂತರ ಗಾರ್ಡ್ಸ್ ಎಲ್ಲ ಅಲ್ಲಿ ಗ್ಯಾದರ್ ಆದಾಗ ಲೈಟ್ ಹೌಸ್ ಕಡೆಗೆ ಟೆಡ್ ಹೋಗ್ತಾನೆ. ಅಲ್ಲಿ ಲೈಟ್ ಹೌಸ್ ಅಲ್ಲಿದ್ದ ಒಬ್ಬ ಗಾರ್ಡ್ ನ ಪ್ರಜ್ಞೆ ತಪ್ಪಿಸಿ ಒಳಕ್ ಹೋದ್ರೆ ಇದೇ ಡಾಕ್ಟರ್ ಕಾಲಿ ಕೂತ್ಕೊಂಡಿರ್ತಾನೆ. ಬಿಟ್ರೆ ಚಕ್ ಮಾತ್ರ ಅಲ್ಲಿ ಇರಲ್ಲ. ಎಕ್ಸ್ಪೆರಿಮೆಂಟ್ ಮಾಡೋಕೆ ಯಾವ ಡಾಕ್ಟರ್ ಕೂಡ ಇರಲ್ಲ. ಟೆಡ್ ನ ಸ್ಥಿತಿ ನೋಡಿ ಡಾಕ್ಟರ್ ಕಾಲಿ ಕೆಳಗಿದ್ದ ಮತ್ತೊಂದಷ್ಟು ಗಾರ್ಡ್ಸ್ ಗೆ ಕಾಲ್ ಮಾಡಿ ಡಾಕ್ಟರ್ ಶಿಯನ್ ಗೆ ಬರೋದಿಕ್ ಹೇಳಿ ಅಂತ ಹೇಳ್ತಾನೆ. ಆಗ ಟೆಡ್, ನಿಮ್ಮ ಮುಖವಾಡ ಎಲ್ಲ ಗೊತ್ತಾಗಿದೆ, ರೇಚಲ್ ಸಿಕ್ಕಿ ಎಲ್ಲವನ್ನ ಹೇಳಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟರ್ ಕಾಲಿ, ರೇಚಲ್ ನಿನಗೆ ಸಿಕ್ಕಿರೋದು ಸುಳ್ಳು, ಯಾಕೆಂದ್ರೆ ಅವಳ ಅಸ್ತಿತ್ವನೇ ಈ ಭೂಮಿ ಮೇಲಿಲ್ಲ, ಇದೆಲ್ಲ ನಿನ್ನ ಭ್ರಮೆ ಅಂತ ಹೇಳ್ತಾನೆ. ಅದನ್ನೆಲ್ಲ ಕೇಳಿ ಟೆಡ್ಗೆ ಎನ್ಸೈಟಿ ಫೀಲ್ ಆಗತ್ತೆ, ಕೈಕಾಲೆಲ್ಲ ಜೋರಾಗಿ ನಡಗತ್ತೆ. ಅದಕ್ಕೆ ಡಾಕ್ಟರ್ ಕಾಲಿ, ನಿನಗೆ 2 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಯಾವುದೇ ಪರಿಣಾಮ ಆಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅವನು ಹೇಳೋ ಪ್ರಕಾರ ಟೆಡ್ ಅವರ ಪೇಷಂಟ್ ಆಗಿ 2 ವರ್ಷ ಆಯ್ತು ಅಂತ. ಅದಕ್ಕೆ ಪ್ರೂಫ್ ಅಂತ ಸುಮಾರಷ್ಟು ಪೇಪರ್ ಗಳನ್ನ ಡಾಕ್ಟರ್ ಕಾಲಿ ಕೊಡ್ತಾನೆ. ಜೊತೆಗೆ ಇಷ್ಟು ದಿನ ಟೆಡ್ ಪದೇ ಪದೇ ನೆನಪು ಮಾಡಿಕೊಳ್ತಾ ಇದ್ದ 4 ಕ್ಯಾರೆಕ್ಟರ್ ಗಳ ಹೆಸರನ್ನ ಕಾಣಿಸ್ತಾನೆ. ಡಾಕ್ಟರ್ ಕಾಲಿ ಹೇಳ್ತಾನೆ, 2 ವರ್ಷದ ಹಿಂದೆ ನೀನು ಮಾಡಿದ್ದ ದೊಡ್ಡ ಅಪರಾಧಕ್ಕಾಗಿ ಕೋರ್ಟ್ ಇಲ್ಲಿಗೆ ಕಳಿಸಿದೆ. ಆದ್ರೆ ಆಗಿಂದ ನೀನು ಇಮ್ಯಾಜಿನೇಷನ್ ಕ್ಯಾರೆಕ್ಟರ್ ಗಳನ್ನ ಬಿಲ್ಡ್ ಮಾಡ್ಕೊಂಡು ಅದೇ ಪ್ರಪಂಚದಲ್ಲಿದ್ದೀಯಾ. ಆಂಡ್ರೂ ಲೇಡಿಸ್ ಎಲ್ಲದಕ್ಕೂ ಕಾರಣ ಅಂತ ಅವನನ್ನ ಟಾರ್ಗೆಟ್ ಮಾಡಿದ್ದೀಯಾ. ಆದ್ರೆ ನಿಜವಾಗಿ ಹೇಳೋದಾದ್ರೆ ಆಂಡ್ರೂ ಲೇಡಿಸ್ ಮತ್ಯಾರು ಅಲ್ಲ, ಅದು ನೀನೆ, ಈ ಜಾಗದ 67ನೇ ಪ್ರಿಸನರ್ ಅಂತ ಡಾಕ್ಟರ್ ಕಾಲಿ ಹೇಳ್ತಾನೆ. ಆಗ್ಲೇ ಅಲ್ಲಿಗೆ ಚಕ್ ಬರ್ತಾನೆ. ಅಂದ್ರೆ ಡಾಕ್ಟರ್ ಶಿಯನ್ ಬರ್ತಾನೆ. ಅವನಿಂದ ತನಗೆ ದ್ರೋಹ ಆಯ್ತು ಅಂತ ಟೆಡ್ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ. ಟೆಡ್ ನ ಈಗಿನ ಸಿಚುವೇಶನ್ ನೋಡಿ ಅವನಿಗೆ ಸರ್ಜರಿ ಮಾಡದೆ ಬೇರೆ ದಾರಿ ಇಲ್ಲ ಅಂತ ಆ ಇಬ್ರು ಡಾಕ್ಟರ್ಸ್ಗೆ ಅನ್ಸಿತ್ತು. ಅದಕ್ಕಾಗಿ ಟೆಡ್ ನ ತುಂಬಾನೇ ಕನ್ವಿನ್ಸ್ ಮಾಡ್ತಾರೆ. ಆದ್ರೆ ಟೆಡ್ ಕೋಪ ಮಾಡ್ಕೊಂಡು ರಿವಾಲ್ವರ್ ಇಂದ ಅವರಿಬ್ಬರಿಗೂ ಶೂಟ್ ಮಾಡ್ತಾನೆ. ಆದ್ರೆ ಅವರಿಗೆ ಏನೂ ಆಗಲ್ಲ, ಯಾಕೆಂದ್ರೆ ರಿವಾಲ್ವರ್ ಫೇಕ್ ಆಗಿತ್ತು. ಅದೇ ಸಿಟ್ಟಲ್ಲಿ ಶಿಯನ್ನ ಕುತ್ತಿಗೆಯನ್ನ ಟೆಡ್ ಒತ್ತಿ ಬಿಡ್ತಾನೆ. ಆಗ ಡಾಕ್ಟರ್ ಕಾಲಿ ಅವನ 3 ಜನ ಮಕ್ಕಳ ಡೆಡ್ ಬಾಡಿಯ ಫೋಟೋವನ್ನ ಕಾಣಿಸಿ ಇದೆಲ್ಲ ಅವನ ಜೀವನದಲ್ಲಿ ನಡೆದಿದ್ದು ಅಂತ ಮನವರಿಕೆ ಮಾಡೋಕೆ ನೋಡ್ತಾನೆ. ಅದರಲ್ಲೂ ಪದೇ ಪದೇ ವಿಷನ್ ಕಾಣಿಸ್ತಿದ್ದ ಅವನ ಮಗಳೇ ರೇಚಲ್ ಅಂತ ಹೇಳ್ತಾನೆ. ಆ ಫೋಟೋಗಳನ್ನ ನೋಡ್ತಾ ಟೆಡ್ಗೆ ಹಳೆಯ ಫ್ಲಾಶ್ ಬ್ಯಾಕ್ ನೆನಪಾಗತ್ತೆ. ಅದರಲ್ಲಿ ಅವನು ಕೇಸ್ ಇನ್ವೆಸ್ಟಿಗೇಷನ್ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾನೆ. ಮನೆಯಲ್ಲಿ ಯಾರೂ ಇರಲ್ಲ. ಹೆಂಡತಿ ಕೆರೆಯ ಪಕ್ಕದಲ್ಲಿ ಕೂತ್ಕೊಂಡಿರ್ತಾಳೆ. ಇವನನ್ನ ಕಂಡು ಕೂಡಲೇ ಸಮಾಧಾನ ಮಾಡ್ತಾ ಮುದ್ದು ಮಾಡ್ತಾ ಏನೇನೋ ವಿಚಿತ್ರವಾಗಿ ಹೇಳೋಕೆ ಶುರು ಮಾಡ್ತಾಳೆ. ಇವನಿಗೆ ಮೊದಲಿಗೆ ಏನು ಹೇಳ್ತಿದ್ದಾಳೆ ಅಂತಾನೆ ಅರ್ಥ ಆಗಲ್ಲ. ಮಕ್ಕಳು ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳಿದ್ರೆ ಸ್ಕೂಲ್ಗೆ ಅಂತ ಹೇಳ್ತಿರ್ತಾಳೆ. ಆದ್ರೆ ನಿಜವಾಗಿ ಅವರ 3 ಮಕ್ಕಳು ಕೆರೆಯಲ್ಲಿ ಹೆಣವಾಗಿ ತೇಲ್ತಾ ಇರ್ತಾರೆ. ಅಂದ್ರೆ ಅವನ ಹೆಂಡತಿನೇ ಈ ಕೊಲೆಗಳನ್ನ ಮಾಡಿರ್ತಾಳೆ. ಮಕ್ಕಳನ್ನ ಕಳ್ಕೊಂಡ ದುಃಖ ಟೆಡ್ಗೆ ಅಂದ್ರೆ ಆಂಡ್ರೂ ಲೇಡಿಸ್ಗೆ ಮನಸ್ಸಿಗೆ ನಾಟತ್ತೆ. ಅದೇ ದುಃಖದಲ್ಲಿ ಹೆಂಡತಿಗೆ ಶೂಟ್ ಮಾಡಿ ಕೊಂದು ಹಾಕ್ತಾನೆ. ಇಷ್ಟೆಲ್ಲ ನೆನಪಾದಾಗ ಟೆಡ್ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಅವನಿಗೆ ಎಚ್ಚರ ಆದಾಗ ಎದುರಿಗೆ ಡಾಕ್ಟರ್ ಕಾಲಿ ಹಾಗೂ ಶಿಯನ್ ಜೊತೆಗೆ ಇಷ್ಟೊತ್ತು ರೇಚಲ್ ಅಂತ ಅಂದ್ಕೊಂಡಿದ್ದ ನರ್ಸ್ ಇರ್ತಾಳೆ. ಈಗ ಟೆಡ್ಗೆ ಹಳೆಯದೆಲ್ಲ ನೆನಪಾಗಿತ್ತು. ತಾನು ಆಂಡ್ರೂ ಲೇಡಿಸ್ ಮಕ್ಕಳನ್ನ ಕೊಂದಿದ್ದ ಹೆಂಡತಿಯನ್ನ ಕೊಂದು ಇಲ್ಲಿಗೆ ಅಡ್ಮಿಟ್ ಆಗಿದ್ದು ಅಂತ ಒಪ್ಕೊಂಡಿದ್ದ. ಹಾಗಾಗಿ ಅವನನ್ನ ರಿಲೀಸ್ ಮಾಡೋಕೆ ಎಲ್ಲ ವ್ಯವಸ್ಥೆ ಮಾಡ್ಲಾಗತ್ತೆ. ಕೊನೆಯದಾಗಿ ಡಾಕ್ಟರ್ ಶಿಯನ್ ಅವನ ಹತ್ರ ಬಂದು ಮಾತಾಡ್ತಾನೆ. ಆಗ ಟೆಡ್ ಮತ್ತೆ ಅವನ ಮಾರ್ಷಲ್ ಕ್ಯಾರೆಕ್ಟರ್ಗೆ ವಾಪಸ್ ಆಗ್ಬಿಟ್ಟಿರ್ತಾನೆ. ಡಾಕ್ಟರ್ ಶಿಯನ್ ತನ್ನ ಪಾರ್ಟ್ನರ್ ಚಕ್ ಅಂತಾನೆ ಕರೆಯೋದಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಕೊನೆಗೂ ಆಂಡ್ರೂ ಲೇಡಿಸ್ ಪೂರ್ತಿಯಾಗಿ ಗುಣ ಆಗಲ್ಲ. ಅಷ್ಟೊಂದು ಆಳವಾಗಿ ಅವನಲ್ಲಿ ಟ್ರಾಮಾ ಇತ್ತು. ಹಾಗಾಗಿ ಅವನು ರಿಲೀಸ್ ಕೂಡ ಆಗಲ್ಲ.